ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಬಿಡಗನಹಳ್ಳಿ ಗ್ರಾಮದ ಮುನಿಕೃಷ್ಣಪ್ಪ ಹಾಗೂ ಮುನಿರತ್ನಮ್ಮ ದಂಪತಿಗಳು ರಿತೀಶ್ ರೇವಂತ್ ಇಬ್ಬರು ಮಕ್ಕಳು ಸೇರಿದಂತೆ ಮುನಿರತ್ನಮ್ಮ ಅವರ ತಾಯಿ ಮನೆ ಜಂಗಾಲಹಳ್ಳಿ ಗ್ರಾಮಕ್ಕೆ ಹೋಗ್ತಾ ಇದ್ದಾಗ ರಾಷ್ಟ್ರೀಯ ಹೆದ್ದಾರಿಯ ಬನ್ನಿಕುಪ್ಪೆಯ ಯೂಟರ್ನ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ದ್ವಿಚಕ್ರ ವಾಹನದಲ್ಲಿ ಇವರು ಮುಂದೆ ಹೋಗ್ತಾ ಇದ್ದಾಗ ಹಿಂಬದಿಯಿಂದ ಬಂದ ಕಾರು ಚಾಲಕನ ನಿರ್ಲಕ್ಷ್ಯದಿಂದ ಈ ಒಂದು ಅಪಘಾತ ನಡೆದಿದ್ದು, ಅಪಘಾತದಲ್ಲಿ ಬೈಕ್ನಲ್ಲಿದ್ದ ವಿಕಲಚೇತನ 43 ವರ್ಷದ ಮುನಿಕೃಷ್ಣಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಮೃತ ವ್ಯಕ್ತಿಯ ಹೆಂಡತಿ ಮುನಿರತ್ನಮ್ಮ ಮಕ್ಕಳಿಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಗಾಡಿ ನಮಗಿಂತ ಮುಂಚೆ ಓವರ್ಟೇಕ್ ಹೊಡ್ಕೊಂಡು ಬಂದ್ರು ಫುಲ್ ಸ್ಪೀಡ್ ಆಗಿ. ಅದರಲ್ಲಿ ಒಬ್ಬರಿಗೆ ಸ್ಪಾಟ್ ಔಟ್ ಆಗ್ಬಿಟ್ಟವ್ರೆ. ಅವ್ರು ಬಂದ್ಬಿಟ್ಟು ಹ್ಯಾಂಡಿಕ್ಯಾಪ್ಟ್ ಅವರು ಪಾಪ. ಸೈಡಲ್ಲಿ ಹೋಗ್ತಿರೋ ಗಾಡಿಗೆ ಓವರ್ಟೇಕ್ ಹೊಡೆದು ಡ್ರೈವರ್ ಮಾತ್ರ ಇದ್ದಾನೆ. ಅದರಲ್ಲಿ ಇಬ್ರು ಎಸ್ಕೇಪ್ ಆಗ್ಬಿಟ್ಟವ್ರೆ. ಇನ್ನು ಒಬ್ಬರು ಮಕ್ಳಿಗೆ ಮಾತ್ರ ಸ್ವಲ್ಪ ಕೈ ಕಾಲು ಎಲ್ಲ ಸ್ವಲ್ಪ ಫುಲ್ ಡ್ಯಾಮೇಜ್ ಆಗಿ ಫುಲ್ ಬ್ಲಡ್ ಹೋಗಿದೆ. ಸೊ ಇವಾಗ ಅವ್ರ ಕಡೆಯವ್ರು ಬಂದಿದ್ದಾರೆ, ಆ್ಯಂಬುಲೆನ್ಸ್ಗೆ ಇದು ಮಾಡ್ತಾಯಿದ್ರು. ಗಾಡಿ 2 ವೀಲರಲ್ಲಿ 3 ಜನ ಇದ್ದರು, ಇಬ್ಬರು ಗಂಡ ಹೆಂಡತಿ. ಕಾರಲ್ಲಿ 3 ಜನ ಇದ್ದರು, ಡ್ರೈವರ್ ಒಬ್ಬ ಇದ್ದ, ಇನ್ನಿಬ್ಬರು ಓಡೋಗ್ಬಿಟ್ಟಿದ್ದಾರೆ. ಆ್ಯಂಬುಲೆನ್ಸು 3/4 ಅವರಿಂದ ಫೋನ್ ಮಾಡ್ತಾಯಿದ್ದೀರಿ, ಯಾವುದು ರೆಸ್ಪಾನ್ಸ್ ಇಲ್ಲ, ಯಾವುದು ಬಂದಿಲ್ಲ. ಫುಲ್ ಎಲ್ಲ ಇವಾಗ ಯಾವುದೋ ಪಾಪ ಗಾಡಿ ಬಂದು ಅವ್ರ ಗಾಡೀಲಿ ಹಾಕ್ಬಿಟ್ಟು ಕಳಿಸ್ತಾ ಇದ್ವಿ. 2 ವೀಲರ್ ಅವರು ಇಲ್ಲೇ ಲೋಕಲ್ ಅವ್ರು ಅಂತ ಸರ್, ಅವರು ಬಿಡಗನಹಳ್ಳಿ ಅದೇ ಗಾಡಿ. ಅವ್ರ ಹೆಸರು ಏನು ಗೊತ್ತಿಲ್ಲ ಸರ್. ಅವ್ರ ಫ್ಯಾಮಿಲಿ ಪಾಪ ಇದರಲ್ಲಿದ್ದಾರೆ. ಸೊ ಅವರು ಏಟಾಗಿದೆಯಲ್ಲ, ಅದಕ್ಕೆ ಅವ್ರು ಇನ್ನೂ ಏನು ಮಾಹಿತಿ ತಿಳ್ಕೊಂಡಿಲ್ಲ. ಇವಾಗ ಟ್ರಾಫಿಕ್ ಅವ್ರು ಬಂದಿದ್ದಾರೆ, ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ಕೊಡ್ತಾವ್ರು. ಕೀರ್ತಿ ಅಂತ ಸರ್. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಂಭೀರ ಗಾಯಗಳಾಗಿ ಬಿದ್ದಿದ್ದ ಗಾಯಾಳುಗಳನ್ನ ಪೊಲೀಸರು ಸ್ಥಳೀಯರ ಸಹಕಾರದಿಂದ ಆಸ್ಪತ್ರೆಗೆ ದಾಖಲು ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಇವ್ರು ಸೈಡಲ್ಲಿ ಬರ್ತಾ ಇದ್ದಾರೆ. ಇವ್ರು ಆಲ್ರೆಡಿ ಡ್ರಿಂಕರ್ಡ್ರೆ ಅನ್ಕೊಂತೀನಿ. 4 ಜನ ಇದ್ರಲ್ಲ, ಒಬ್ಬ ಇದ್ದಾನೆ, ಹಿಂದೇನು ಇನ್ನು ಮಿಗ್ದವ್ರೆಲ್ಲ ಓಡಾಗಿದ್ದಾರೆ. ನಾವು ಹಿಂದ್ಗಡೆ ಇಡ್ತಾ ಇದ್ರಿ. ಇವನ್ ಗಾಡಿ ಗುದ್ದಿದ ತಕ್ಷಣ 3 ಜನ ಇಲ್ಲಿ ಬಿದ್ದಾರೋ, ಒಬ್ಬ ಅಲ್ಲಿ ಬಿದ್ದಾನೆ, ಇನ್ನೊಂದು ಗಾಡಿ ಹೊಡ್ಕೊಂಡು ಅಲ್ಲಿ ಬಿದ್ದೇ ಹೇಳ್ಕೊಂಬಂದು ಇಲ್ಲಿ ಇಕ್ಕಿರೋದು. ನಾವು ಹಿಂದ್ಗಡೆ ಕಾರಲ್ಲಿ ಇದ್ರಿ. ಇವರು ಇದು ಹ್ಯಾಂಡಿಕ್ಯಾಪ್ ಗಾಡಿ 2 ವೀಲರು ಇಲ್ಲೇ ಇದೆ ನೋಡಿ ಗಾಡಿ. ಡ್ರೈವರ್ ಅವನೇನಾ ಮೇಡಮ್? ಅಪಘಾತಕ್ಕೆ ಕಾರಣವಾದ ಕಾರು ಮತ್ತು ಕಾರಿನಲ್ಲಿದ್ದ 3 ಯುವಕರನ್ನ ವಶಕ್ಕೆ ಪಡೆದು ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.